ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ VHS ವ್ಲಾಗ್ಸ್ಗೆ ಸ್ವಾಗತ. ನನ್ನ ಇವತ್ತಿನ ವಿಡಿಯೋ ಬಂದು ನಮ್ಮ ಮನೇಲಿ ಹೇಗೆ ಶಿವರಾತ್ರಿ ಸೆಲೆಬ್ರೇಟ್ ಮಾಡಿದ್ವಿ ಅನ್ನೋ ಒಂದು ಪುಟ್ಟ ವಿಡಿಯೋ. ಬೆಳಿಗ್ಗೆನೇ ಎದ್ದು ಮನೆಯೆಲ್ಲ ಸಾರಿಸಿ ಒರೆಸಿ ರಂಗೋಲಿ ಹಾಕಿ ಒಂದು ಯಾಮದ ಪೂಜೆ ಮುಗಿಸಿದ್ದಾಯಿತು. ನಾನು ಅಷ್ಟು ಮಾಡೋಷ್ಟೊತ್ತಿಗೆ ನಮ್ಮ ಮನೆಯವರು ಬಾಗಿಲೆಲ್ಲ ಹೂವೆಲ್ಲ ಹಾಕಿ ರೆಡಿ ಮಾಡಿದರು, ಬಾಗಿಲು ಪೂಜೆ ಎಲ್ಲ. ಇದೆಲ್ಲ ಆದಮೇಲೆ ಮಾಮೂಲಿ ಪೂಜೆ, ಅಪ್ಪಾಜಿ ಫೋಟೋಕ್ಕೆ ಹಾರ. ಅಂದರೆ ಈ ಸತಿ ಏನಿತ್ತು ಅಂದರೆ ಹೂಗಳೆಲ್ಲ ತುಂಬ ಕಮ್ಮಿ ರೇಟಿಗೆ ಸಿಕ್ತು. ನಾನು ನೋಡಿ ಪಂಚಾಮೃತ ಅಭಿಷೇಕಕ್ಕೂ ಎಲ್ಲ ರೆಡಿ ಆಗಿದೆ. ಅಲ್ಲಿ ಒಂದು ಯಾಮದ ಪೂಜೆ ಸಹ ಮುಗಿದಿದೆ. ಇಲ್ಲಿ ಅಭಿಷೇಕಕ್ಕೂ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ. ಈಗ ನಮ್ಮ ಮನೆಯವರು ಅಭಿಷೇಕ ಮಾಡೋದಕ್ಕೆ ರೆಡಿ ಮಾಡ್ಕೋತಾ ಇದ್ದಾರೆ. ನಾವು ನಮ್ಮ ಮನೇಲಿ ಪೂಜೆ ಮಾಡೋ ಶಿವಲಿಂಗ ಜೊತೆ ಇಷ್ಟಲಿಂಗಗಳನ್ನ ಸಹ ಇಟ್ಬಿಟ್ಟು ಪೂಜೆ ಮಾಡ್ತೀವಿ. ಅವನ್ನೆಲ್ಲ ತೊಳೆದ್ಬಿಟ್ಟು ಇಟ್ಕೋಬೇಕಲ್ವ, ಅದೇ ಪ್ರೊಸೆಸ್ ನಡೀತಾ ಇದೆ. ಈಗ ಅಭಿಷೇಕ ಶುರು ಮಾಡೋಣ. ಮೊದಲು ಹಾಲು, ಮೊಸರು, ಎಲ್ರಿಗೂ ಗೊತ್ತಿರುತ್ತೆ ಪಂಚಾಮೃತ ಅಭಿಷೇಕಕ್ಕೆ ಏನು ಬಳಸ್ತಾರೆ ಅಂತ. ಅದರ 5 ವಸ್ತುಗಳು. ನಾವು ಒಂದೊಂದು ವರ್ಷ ಎಳ್ನೀರು ಯೂಸ್ ಮಾಡ್ತಾ ಇದ್ವಿ ಊರಲ್ಲಿರುವಾಗ. ಈಗ ಎಳ್ನೀರು ಈ ವರ್ಷ ತರಲಿಲ್ಲ ಅಂತ ಅಂದ್ಬಿಟ್ಟು ನಮ್ಮ ಮನೇಲಿ ಇರುವಂಥದ್ದನ್ನೇ ಹಾಲು, ಮೊಸರು, ತುಪ್ಪ, ಸಕ್ಕರೆ, ಬಾಳೆಹಣ್ಣು ಇದಿಷ್ಟು ಯೂಸ್ ಮಾಡಿಬಿಟ್ಟು ಪಂಚಾಮೃತ ಅಭಿಷೇಕ ಮಾಡಿದ್ವಿ. ಇದು ನಮ್ಮಪ್ಪ ತುಂಬ ಮುಂಚೆಯಿಂದನೂ ಮಾಡ್ಕೊಬರೋರು. ಬೆಳಿಗ್ಗೆ ಅಭಿಷೇಕ, ಸಂಜೆ ಬಿಲ್ವಾರ್ಚನೆ. ಸೊ ನಾನು ಸಹ ಅದನ್ನು ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಅದು ಒಂಥರ ಮನಸ್ಸಿಗೆ ಸಮಾಧಾನ ಕೊಡುತ್ತೆ. ಇದು ಬೆಳಿಗ್ಗೆ ಇದು ಅಭಿಷೇಕ ಮುಗಿದ್ಬಿಟ್ರೆ ಶಿವರಾತ್ರಿದು ಒಂದಿದು ಕಂಪ್ಲೀಟ್ ಆಯಿತು ಅಂತ ಅನಿಸುತ್ತೆ. ಸೊ ಇದನ್ನು ಮಿಸ್ ಮಾಡದೆ ನಾನು ಪ್ರತಿ ವರ್ಷವೂ ಮಾಡ್ಕೊಬರ್ತಾಯಿದ್ದೀನಿ. ಇನ್ನು ತ್ರಿವೇಣಿ ಸಂಗಮದ ಗಂಗಾಜಲ ನನಗೆ ನಮ್ಮ ಭಾವ ತಂದು ಕೊಟ್ಟಿದ್ದರು. ಅದನ್ನೇ ಬಳಸಿ ಸಹ ನಾವು ಅಭಿಷೇಕ ಮಾಡಿದ್ವಿ. ಅದಕ್ಕಿಂತ ಪುಣ್ಯ ಇನ್ನೊಂದಿಲ್ಲ ಅಲ್ವಾ. ಹಾಗೆ ಇದೆಲ್ಲ ಆದಮೇಲೆ ನಿಂಗು ಎಲ್ಲ ತೊಳೆದ್ಬಿಟ್ಟು ಕ್ಲೀನ್ ಮಾಡಿ ಬಿಲ್ಪತ್ರೆಗಳನ್ನ ಇಟ್ಬಿಟ್ಟು, ಬಿಲ್ಪತ್ರೆ ಅಂತೂ ನಂಗೆ ಹೋದ ವರ್ಷ ಸಿಕ್ಕೇ ಇರಲ್ಲ, ತುಂಬ ಬೇಜಾರಾಗಿತ್ತು. ಈ ವರ್ಷ ಸಿಕ್ತು. ಸೊ ಇಟ್ಬಿಟ್ಟು ಅಲಂಕಾರ ಮಾಡಿದ್ವಿ. ಇನ್ನು ಮಧ್ಯಾಹ್ನಕ್ಕೆ ಫ್ರೂಟ್ ಸಲಾಡ್ ರೆಡಿಯಾಗಿದೆ, 3 ಬೌಲ್. ಆಬ್ವಿಯಸ್ಲಿ 3 ಅಲ್ವಾ. ಸಂಜೆ ಬಿಲ್ವಾರ್ಚನೆ ಆದಮೇಲೆ 1-2 ವೀಡಿಯೋಗಳನ್ನ ಮಾಡ್ಕೊಂಡ್ವಿ. ನಾನು ಈ ಥರ ರೆಡಿಯಾಗಿದೆ. ಇದು ನನ್ನ ಎಂಗೇಜ್ಮೆಂಟ್ ಸ್ಯಾರಿ. ಬ್ಲೌಸಸ್ದು ಒಂದು ಸಪ್ರೇಟ್ ವೀಡಿಯೋ ಮಾಡಿಬಿಟ್ಟು ಹೇಳ್ತೀನಿ. ನನ್ನ ಮಗಳು ನೋಡಿ ಅವಳು ಫ್ರಾಕ್ ಹಾಕ್ಕೊಂಡು ರೆಡಿ ಆಗಿದ್ದಾಳೆ. ನಮ್ಮ ಮನೆಯವರು ಸಹ ಇದು ಅವ್ರದ್ದು ಸ್ವದೇಶಿ ಮೇಳದಲ್ಲಿ ತಂದಿದ್ದಂಥ ಕುರ್ತಾ, ಅದನ್ನು ಬಳಸ್ಬಿಟ್ಟು ಅವ್ರು ರೆಡಿಯಾದರು. ನಾನು ಸುಮ್ಮನೆ ಅದಕ್ಕದು ಇರಲಿ ಅಂತ ಶಾರ್ಟ್ ಮಾಡಿಕೊಂಡೆ, ಇಲ್ಲಿ ಅಟ್ಯಾಚ್ ಮಾಡಿದೆ ಅಷ್ಟೇ. ಬಿಲ್ವಾರ್ಚನೆ ವೀಡಿಯೋ ನನಗೆ ಮಾಡೋದಕ್ಕಾಗಲಿಲ್ಲ. ರೆಡಿ ಆಗಿಬಿಟ್ಟು ಅದೆಲ್ಲ ಮಾಡೋಷ್ಟೊತ್ತಿಗೆ ಟೈಮ್ ಆಗೋಯಿತು. ಇದಾಗಿತ್ತು ಇವತ್ತಿನ ವ್ಲಾಗ್. ಇದಾದಮೇಲೆ ದೇವಸ್ಥಾನಕ್ಕೆಲ್ಲ ಹೋಗಿ ಬಂದ್ವಿ, ಅದು ಶಾರ್ಟ್ ಮಾಡಿಲ್ಲ. ಸೊ ಸಾರಿ.